ಇವಾಗ ಫಸ್ಟ್ ಹೆಲ್ಮೆಟ್ ಬಂದಿದೆ. ಫಸ್ಟ್ ಸ್ಟಾಪ್ಲಾಗ್ ಹೆಲ್ಮೆಟ್ ರೋಡ್ ಮೇಲೆ ಬಂದಿದೆ. ಇನ್ನು 2 ಬರ್ತದೆ. ನಮ್ಮ ಆಫೀಸರ್ಸ್ ಎಲ್ಲ ಭಾಳ ರಿಸ್ಕ್ ತೊಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಸೆಟ್ಟಿಂಗ್ ಎಲ್ಲ ಮಾಡ್ಕೊಂಡಿವಿ. ನಮ್ಮ CM ಸಾಹೇಬರು ಕೇಳಿದಂಗೆ ನಾಳೆ ಈವ್ನಿಂಗ್ಗೆಲ್ಲ ನಾವು ಕ್ಲೋಸ್ ಮಾಡ್ಬೇಕಂತ ಅಂದ್ಕೊಂಡ್ವಿ 3 ಹೆಲ್ಮೆಂಟು. ನೀವೆಲ್ಲ ದಯವಿಟ್ಟು ನಮಗೆ ಕೋಆಪ್ರೇಟ್ ಮಾಡಬೇಕು. ಇಲ್ಲಿ ಸೆಕ್ಯೂರಿಟಿ ಝೋನ್ ಇದು. ಇಲ್ಲಿ ಯಾರು ಬಂದ್ರೂ ಏದನ್ನು ನಮ್ಗೆ ಪ್ರಾಬ್ಲಮ್ ಆಗಿದ್ರೆ ಅದು ನೋಡೋಕ್ಕಾಗಲ್ಲ, ಬಂದವ್ರನ್ನ ನೋಡೋಕ್ಕಾಗಲ್ಲ. ಅಲ್ಲಿಗೆ ಇವತ್ತಿನಿಂದ 144 ಸೆಕ್ಷನ್ ಇಡಬೇಕು ಅಂದ್ಕೊಂಡ್ವಿ. ಯಾರು ಎಂಟ್ರಿ ಮಾಡಿದ್ರೂ ಈ ಆಫೀಸರ್ ಆಗಲಿ ಪೊಲಿಟಿಕಲ್ ಅಲೋ ಮಾಡೋದು ರಿಕ್ವೆಸ್ಟ್ ಮಾಡಿ ಮಿನಿಸ್ಟರ್ಗೆ, ಪೊಲಿಟಿಕಲ್ ಯಾರು ಬೇಡ ಇನ್ಸೈಡ್ ಅಂತ. ನೋ ವಿಡಿಯೋಗ್ರಫಿ ಕೂಡ ಇನ್ಸೈಡ್ ಇರಬಾರ್ದು, ಅಲೋ ಮಾಡ್ತಾ ಇಲ್ಲ. ನೀವೆಲ್ಲ ಕೋಆಪ್ರೇಟ್ ಮಾಡಿದರೆ ನಾಳೆ ಕಂಪ್ಲೀಟ್ ಮಾಡಿದ ಮೇಲೆ ನೀವು ಸೆಲೆಬ್ರೇಟ್ ಮಾಡಿರಿ. ನೀರಿಗೆ 5 ಎಲಿಮೆಂಟ್ ಅಂದರೆ ಇವಾಗ 3 ಎಲಿಮೆಂಟ್ ಮಾಡಿ ನಿಲ್ಲಿಸಿ ಆಮೇಲೆ 2 ಎಲಿಮೆಂಟ್ ಮಾಡಿದರೆ ಬರೋ ಮಾನ್ಸೂನ್ಗೆ ಈ ವರ್ಷ ಫುಲ್ ನೀರು ಬರ್ತದೆ. ಅದು ಆಪ್ರೇಟ್ ಮಾಡಲ್ಲ. ನೆಕ್ಸ್ಟ್ ಸೀಸನ್ನಲ್ಲಿ ಅದು ಹೊಸ ಗೇಟು, ಹೊಸ ರೋಬ್ರಮ ಅಷ್ಟು ಹಾಕಿ ಬ್ಯಾಲೆನ್ಸ್ ಅದೆಲ್ಲ ಏನು ರಿಪೇರ್ ಮಾಡಬೇಕು. ಈ ಗೇಟು ಫೇಲ್ಯೂರ್ ಮೇಲೆ ಸ್ವಲ್ಪ ಸ್ಟಡಿ ಮಾಡಿ, ಬಿಫೋರ್ ಸ್ಟಡಿ ಮಾಡುವಾಗ ಈ ಬ್ಯಾಲೆನ್ಸ್ ಗೇಟ್ಸ್ ಯಾಕೆ ಚೆಕ್ ಮಾಡಬೇಕಂತ ಒಂದು ಚೆಕ್ ಲಿಸ್ಟ್ ಕೊಟ್ಕೋಗ್ತೀನಿ. ಮಳೆ ಅಂತೂ ಬರುತ್ತೆ. ಹೆಂಗಂದ್ರೆ ಎಷ್ಟಿತ್ತು ನೆಕ್ಸ್ಟ್
ಮಾಡ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತೀವಿ. ಇವಾಗ ಫಸ್ಟ್ ಹೆಲ್ಮೆಟ್ ಬಂದಿದೆ. ಫಸ್ಟ್ ಸ್ಟಾಪ್ಲಾಗಿ ಹೆಲ್ಮೆಟ್ ರೋಡ್ ಮೇಲೆ ಬಂದಿದೆ. ಇನ್ನೂ 2 ಬರ್ತದೆ. ನಮ್ಮ ಆಫೀಸರ್ಸ್ ಎಲ್ಲ ಭಾಳ ರಿಸ್ಕ್ ತೊಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಸೆಟ್ಟಿಂಗ್ ಎಲ್ಲ ಮಾಡ್ಕೊಂಡಿವಿ. ನಮ್ಮ CM ಸಾಹೇಬರು ಕೇಳಿದಂಗೆ ನಾಳೆ ಈವ್ನಿಂಗ್ಗೆಲ್ಲ ನಾವು ಕ್ಲೋಸ್ ಮಾಡ್ಬೇಕಂತ ಅಂದ್ಕೊಂಡ್ವಿ. 3 ಹೆಲ್ಮೆಂಟು. ನೀವೆಲ್ಲ ದಯವಿಟ್ಟು ನಮಗೆ ಕೋಆಪ್ರೇಟ್ ಮಾಡಬೇಕು. ಇಲ್ಲಿ ಸೆಕ್ಯೂರಿಟಿ ಝೋನ್ ಇದು. ಇಲ್ಲಿ ಯಾರು ಬಂದ್ರೂ ಏದನ್ನ ನಮ್ಗೆ ಪ್ರಾಬ್ಲಮ್ ಆಗಿದ್ರೆ ಅದು ನೋಡೋಕ್ಕಾಗಲ್ಲ, ಬಂದವ್ರನ್ನ ನೋಡೋಕ್ಕಾಗಲ್ಲ. ಅಲ್ಲಿಗೆ ಇವತ್ತಿನಿಂದ 144 ಸೆಕ್ಷನ್ ಇಡಬೇಕು ಅಂದ್ಕೊಂಡ್ವಿ. ಯಾರು ಎಂಟ್ರಿ ಮಾಡಿದ್ರೂ ಆಫೀಸರ್ ಆಗಲಿ ಪೊಲಿಟಿಕಲ್ ಅಲೋ ಮಾಡೋದು ರಿಕ್ವೆಸ್ಟ್ ಮಾಡಿ ಮಿನಿಸ್ಟರ್ಗೆ, ಪೊಲಿಟಿಕಲ್ ಯಾರು ಬೇಡ ಇನ್ಸೈಡ್ ಅಂತ. ನೋ ವಿಡಿಯೋಗ್ರಫಿ ಕೂಡ ಇನ್ಸೈಡ್ ಇರಬಾರ್ದು, ಅಲೋ ಮಾಡ್ತಾ ಇಲ್ಲ. ನೀವೆಲ್ಲ ಕೋಆಪ್ರೇಟ್ ಮಾಡಿದರೆ ನಾಳೆ ಕಂಪ್ಲೀಟ್ ಮಾಡಿದ ಮೇಲೆ ನೀವು ಸೆಲೆಬ್ರೇಟ್ ಮಾಡಿರಿ. ನೀರಿಗೆ 5 ಎಲಿಮೆಂಟ್ ಅಂದರೆ ಇವಾಗ 3 ಎಲಿಮೆಂಟ್ ಮಾಡಿ ನಿಲ್ಲಿಸಿ ಆಮೇಲೆ 2 ಎಲಿಮೆಂಟ್ ಮಾಡಿದರೆ ಬರೋ ಮಾನ್ಸೂನ್ಗೆ ಈ ವರ್ಷ ಫುಲ್ ನೀರು ಬರ್ತದೆ. ಅದು ಆಪ್ರೇಟ್ ಮಾಡಲ್ಲ. ನೆಕ್ಸ್ಟ್ ಸೀಸನ್ನಲ್ಲಿ ಅದು ಹೊಸ ಗೇಟು ಹೊಸ ರೋಬ್ರಮ ಅಷ್ಟು ಹಾಕಿ ಬ್ಯಾಲೆನ್ಸ್ ಅದೆಲ್ಲ ಏನು ರಿಪೇರ್ ಮಾಡಬೇಕು. ಈ ಗೇಟು ಫೇಲ್ಯೂರ್ ಮೇಲೆ ಸ್ವಲ್ಪ ಸ್ಟಡಿ ಮಾಡಿ, ಬಿಫೋರ್ ಸ್ಟಡಿ ಮಾಡುವಾಗ ಬ್ಯಾಲೆನ್ಸ್ ಗೇಟ್ಸ್ ಯಾಕೆ ಚೆಕ್ ಮಾಡಬೇಕಂತ ಚೆಕ್ ಲಿಸ್ಟ್ ಕೊಟ್ಕೋಗ್ತೀನಿ.